ನಮಸ್ಕಾರ. ಸೂರ್ಯಕುಮಾರ್ ಯಾದವ್ ಅವರ ಆರ್ಭಟಕ್ಕೆ ಧೂಳಿಪಟವಾಯಿತು ಯುಎಸ್ಎ ತಂಡ. 99% ಸೋಲುವ ಪಂದ್ಯವನ್ನ ಕೊನೆಯಲ್ಲಿ ಗೆದ್ದು ಬೀಗಿತ್ತು ಟೀಂ ಇಂಡಿಯಾ. ವಿಶ್ವಕಪ್ನಲ್ಲಿ ವಿಶ್ವ ದಾಖಲೆ ಸೃಷ್ಟಿಸಿದ ಸೂರ್ಯಕುಮಾರ್ ಯಾದವ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ಅಮೆರಿಕ ನಡುವಿನ T20 ವಿಶ್ವಕಪ್ನ ಈ ರೋಚಕ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ಅಮೆರಿಕ ನಡುವಿನ T20 ವಿಶ್ವಕಪ್ ಯಾರು ಅಂದುಕೊಂಡಿರೋದಷ್ಟು ಥ್ರಿಲ್ಲರ್ ಆಗಿತ್ತು ಸ್ನೇಹಿತರೆ. ಉಭಯ ತಂಡಗಳ ನಡುವೆ ಭಾರಿ ಪೈಪೋಟಿಯ ಆಟ ಕಂಡು ಬಂದಿತ್ತು. ತೂಗುಯಾಲೆಯಂತೆ ಸಾಗಿದ ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಕೊನೆಗೂ 29 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ. ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ ಪರೇಡ್ ನಡೆಸುತ್ತಿದ್ದರು. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ನಾಕ್ ಆಡಿ ತಂಡ ಒಂದೊಳ್ಳೆ ಮೊತ್ತ ಕಲೆ ಹಾಕಲು ಹೆಲ್ಪ್ ಮಾಡ್ತಾರೆ. ಆದ್ಯಾಗೂ ಈ ಗುರಿಯನ್ನ ಬೆನ್ನಟ್ಟಿದಂತ ಅಮೆರಿಕ ತಂಡ ಉತ್ತಮ ಹೋರಾಟ ನೀಡಿತ್ತಾದರೂ ಭಾರತದ ಬೌಲಿಂಗ್ ದಾಳಿ ಮುಂದೆ ಮಂಡಿ ಊರಿ 132 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಇದರೊಂದಿಗೆ ಭಾರತ ಈ ಪಂದ್ಯದಲ್ಲಿ 29 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇನ್ನು ಇದಕ್ಕೂ ಮುನ್ನ ವಾಂಖೆಡೆ ಸ್ಟೇಡಿಯಂನಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ ಸ್ನೇಹಿತರೆ. ಅಭಿಷೇಕ್ ಶರ್ಮಾ ತಾವು ಫೇಸ್ ಮಾಡಿದ ಮೊದಲ ಬಾಲ್ನಲ್ಲೇ ವಿಕೆಟ್ ಒಪ್ಪಿಸುತ್ತಾರೆ. ಅದಾದ ಬಳಿಕ ಈಶಾನ್ ಕಿಶನ್ ಅವರ ಆಟವು ಕೂಡ 20 ರನ್ಗಳಿಗೆ ನಿಂತು ಹೋಗುತ್ತೆ ಸ್ನೇಹಿತರೆ. ನಂತರ ತಿಲಕ್ ವರ್ಮಾ ಕೊಂಚ ಹೋರಾಟ ನೀಡಿದರಾದರೂ 25 ರನ್ಗಳಿಗೆ ಬ್ಯಾಟ್ ಎತ್ತಿಡ್ತಾರೆ. ಅದೇ ಓವರ್ನಲ್ಲಿ ಶಿವಂ ದುಬೆ ಕೂಡ ಡಕ್ಔಟ್ ಆಗ್ತಾರೆ. ಹೀಗಾಗಿ ಒಂದೇ ಓವರ್ನಲ್ಲಿ ಟೀಂ ಇಂಡಿಯಾ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಆದ್ಯಾಗೂ ನಾಯಕನ ಇನ್ನಿಂಗ್ಸ್ ಕಟ್ಟಿದ ಸೂರ್ಯ ಜವಾಬ್ದಾರಿಯುತ ಆಟವನ್ನ ಪ್ರದರ್ಶಿಸಿದರು. ಆದರೆ ಮತ್ತೊಂದು ಕಡೆ ವಿಕೆಟ್ಗಳ ಪತನ ಆಗ್ತಾನೆ ಇತ್ತು ಸ್ನೇಹಿತರೆ. ಅಕ್ಷರ್ ಪಟೇಲ್ 14 ರನ್ ಬಾರಿಸಿದರೆ ಹಾರ್ದಿಕ್ ಪಾಂಡ್ಯ 5 ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರು. ಮತ್ತೊಂದು ಕಡೆ ಧೃತಿಗಡದ ಸೂರ್ಯ ಇನ್ನಿಂಗ್ಸ್ ಪೇಸ್ ಮಾಡುತ್ತಾ ಸಾಗಿದರು. 36 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದರು. ಇನ್ನು ಕೊನೆ ಓವರ್ನಲ್ಲಿ 20 ರನ್ ಸಿಡಿಸುವ ಮೂಲಕ ತಂಡದ ಮೊತ್ತವನ್ನ 160 ರನ್ಗಳ ಗಡಿ ದಾಟಿಸಿದರು. ಇದರೊಂದಿಗೆ ಭಾರತ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 161 ರನ್ ಕಲೆ ಹಾಕಿತ್ತು. ಅತ್ತ ಯುಎಸ್ಎ ತಂಡದ ಪರ ಬೌಲಿಂಗ್ನಲ್ಲಿ ವ್ಯಾನ್ ಶಾಲ್ ವ್ರಾಕ್ ಅವರು 4 ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ. ಪಂದ್ಯ ಗೆಲ್ಲಲು 162 ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನಟ್ಟಿದಂತ ಯುಎಸ್ಎ ತಂಡ ಕೂಡ ಕಳಪೆ ಆರಂಭವನ್ನ ಪಡೆದುಕೊಂಡಿತು. ಮೊಹಮ್ಮದ್ ಸಿರಾಜ್ ಟೀಂ ಇಂಡಿಯಾಗೆ ಮೊದಲ ಬ್ರೇಕ್ ಥ್ರೂ ತಂದುಕೊಡ್ತಾರೆ ಸ್ನೇಹಿತರೆ. ಘೋಷ್ ರವರು 6 ರನ್ ಬಾರಿಸಿ ವಿಕೆಟ್ ಒಪ್ಪಿಸುತ್ತಾರೆ. ಅದಾದ ನಂತರ ಮರು ಓವರ್ನಲ್ಲೇ ಪಟೇಲ್ ರವರು ಡಕ್ಔಟ್ ಆಗ್ತಾರೆ ಸ್ನೇಹಿತರೆ. ನಂತರ ಮುಖ ಮಲ್ಲಾರ್ ಅವರು 2 ರನ್ಗಳಿಗೆ ಸಿರಾಜ್ ರವರಿಗೆ 2ನೇ ಬಲಿ ಆಗ್ತಾರೆ. ಇದರೊಂದಿಗೆ ಅಮೆರಿಕ ತಂಡ ಕೂಡ ಪವರ್ ಪ್ಲೇನಲ್ಲೇ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಆದ್ಯಾಗೂ 4ನೇ ವಿಕೆಟ್ಗೆ ಜೊತೆಯಾದ ಮಿಲಂದ್ ಕುಮಾರ್ ಹಾಗೂ ಕೃಷ್ಣ ಮೂರ್ತಿ ಟೀಂ ಇಂಡಿಯಾದ ಬೌಲರ್ಗಳನ್ನ ಕಾಡಿದರು ಸ್ನೇಹಿತರೆ. ಅದರಲ್ಲಿಯೂ ಸಂಜಯ್ ಮೂರ್ತಿ ಕೆಲವೊಂದು ಬಿಗ್ ಶಾಟ್ಗಳನ್ನ ಆಡಿದರು ಸ್ನೇಹಿತರೆ. ಈ ಮಧ್ಯೆ ಮಿಲಂದ್ ಕುಮಾರ್ ಅವರು 34 ರನ್ ಬಾರಿಸಿದ್ದ ವೇಳೆ ವರುಣ್ ಚಕ್ರವರ್ತಿ ರವರಿಗೆ ವಿಕೆಟ್ ಒಪ್ಪಿಸುತ್ತಾರೆ. ಇಲ್ಲಿಂದ ಟೀಂ ಇಂಡಿಯಾದ ಬೌಲರ್ಗಳು ಪಂದ್ಯದಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡಿದ್ರು ಅಂತಾನೆ ಹೇಳಬಹುದು. ಮತ್ತು ಅಕ್ಷರ್ ಪಟೇಲ್ ಒಂದೇ ಓವರ್ನಲ್ಲಿ 2 ವಿಕೆಟ್ ಕಬಳಿಸುವ ಮೂಲಕ ಅಮೆರಿಕ ತಂಡಕ್ಕೆ ಶಾಕ್ ನೀಡಿದರು ಸ್ನೇಹಿತರೆ. ಅಂತಿಮವಾಗಿ ಯುಎಸ್ಎ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 132 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಇದರೊಂದಿಗೆ ಭಾರತ ಈ ಪಂದ್ಯದಲ್ಲಿ 29 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು. ಇತ್ತ ತಂಡದ ಪರ ಮೊಹಮ್ಮದ್ ಸಿರಾಜ್ 3, ಹರ್ಷದೀಪ್ ಸಿಂಗ್ ಹಾಗೂ ಅಕ್ಷರ್ ಪಟೇಲ್ ತಲಾ 2 ವಿಕೆಟ್ ಪಡೆದುಕೊಂಡಿತು. ಭಾರತ ಈ ಪಂದ್ಯ ಗೆದ್ದಿತ್ತಾದರೂ ಅಮೆರಿಕ ನೀಡಿದ ಆ ಹೋರಾಟ ಎಲ್ಲರ ಹೃದಯ ಗೆದ್ದಿದೆ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.